ಸುಮಾರು ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಮೇಡಮ್ ನಮ್ಮ ಮಕ್ಕಳಿಗೆ ಈ ಸಿರಪ್ಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ, ಕೊಟ್ಟರೂ ಕೂಡ ಅವರಿಗೆ ಇನ್ಫೆಕ್ಷನ್ ಕಡಿಮೆ ಆಗ್ತಿಲ್ಲ, ಕೆಮ್ಮು ನೆಗಡಿ ಜ್ವರ ಎಲ್ಲ ಕಡಿಮೆ ಆಗ್ತಾ ಇಲ್ಲ, 3 days 5 days ಎಲ್ಲ ಕೊಡ್ತಾ ಇದ್ದೀವಿ. ಮುಂಚೆ ಎಲ್ಲ ನಾವು ಇದನ್ನು ಕೊಟ್ಟ ತಕ್ಷಣ ಮಗುಗೆ ಹುಷಾರಾಗ್ತಾ ಇತ್ತು, ಬಟ್ ಇವಾಗ ಹುಷಾರಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ 2 ಬಹುಮುಖ್ಯ ಕಾರಣಗಳಾಗುತ್ತೆ. ಒಂದು ಮಗುದು ಇಮ್ಯುನಿಟಿ, ಇನ್ನೊಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಮಕ್ಕಳಲ್ಲಿ ಅವ್ರ ಬಾಡಿಲೇ ಇಮ್ಯುನಿಟಿ ಇರುತ್ತೆ, ಸೊ ರೋಗ ನಿರೋಧಕ ಶಕ್ತಿ ಇರುತ್ತೆ. ಚಿಕ್ಕ ಚಿಕ್ಕ ಇನ್ಫೆಕ್ಷನ್ಸ್ ಆಯಿತು ಅಂತ ಹೇಳಿದ್ರೆ ಅವ್ರ ಬಾಡಿನೇ ಅದಕ್ಕೆ ಡಿಫೆಂಡ್ ಮಾಡುತ್ತೆ. ಬಟ್ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ತಮ್ಮಷ್ಟಕ್ಕೆ ತಾವೇ ಆದರೂ ಅಥವಾ ಫಾರ್ಮಸಿಲಾದರೂ ಕೊಟ್ಟಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ನ ಅವರು ಮಗುಗೆ ಕೊಟ್ಬಿಡ್ತಾರೆ. ಸೊ ಇದರಿಂದ ಏನಾಗ್ತಿದೆ, ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಮಕ್ಕಳಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಇರೋದ್ರಿಂದ ಅವರಿಗೆ ಬೇಗ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ನಿಮ್ಮ ಗಮನ ಅವ್ರ ಇಮ್ಯುನಿಟಿನ ಜಾಸ್ತಿ ಮಾಡೋದ್ರ ಕಡೆಗೆ ಆಗಬೇಕಾಗುತ್ತೆ. ಸೊ ಇದೆರಡು ಪಾಯಿಂಟ್ ನೀವು ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನೆಕ್ಸ್ಟ್ ಮೆಡಿಕೇಶನ್ಸ್ ಕೊಡಿ. ಆದಷ್ಟು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿಕೊಳ್ಳಿ. ಸೊ ಇನ್ ಕೇಸ್ ಮಕ್ಕಳಿಗೆ ಚಿಕ್ಕದಾಗಿ ಇನ್ಫೆಕ್ಷನ್ಸ್ ಆಯಿತು ಅಂದರೆ 1 ಅಥವಾ 2 ದಿನ ವೇಟ್ ಮಾಡಿ ನೋಡಿ. ಇನ್ಫೆಕ್ಷನ್ಸು ಅಥವಾ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ನೀವು ನಿಮ್ಮ ನಿಯರೆಸ್ಟ್ ಇರ್ತಕ್ಕಂಥ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು. ಮಾಡಿ ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನು ಮಗುಗೆ ಕೊಡಬೇಕಾಗತ್ತೆ. ಆದಷ್ಟು ನೀವು ಸೆಲ್ಫ್ ಮೆಡಿಕೇಷನ್ನ ಸ್ಟಾಪ್ ಮಾಡಬೇಕಾಗತ್ತೆ.